ಸರ್ ಪ್ರತಿ ವರ್ಷ ವಿ ಹ್ಯಾವ್ ವೆಡ್ಡಿಂಗ್ ಆನಿವರ್ಸರಿನ ನಾವು ವಿಭಿನ್ನ ರೀತಿಯಲ್ಲಿ ನಮ್ಮ ಯಜಮಾನರು ಸರ್ಪ್ರೈಸ್ಗಳು ಕೊಡ್ತಾನೆ ಬಂದಿದ್ದಾರೆ. ಬಟ್ ಈ ವರ್ಷ ಈ ಯಗ್ನಳ್ಳಿ ವಾರ್ಡಿನ ಜನತೆಯ ಜೊತೆ ನಾವು ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಂಡಿದ್ದು ತುಂಬಾನೇ ಖುಷಿ ಆಗ್ತಿದೆ. ಮತ್ತೆ ನಾವು ಯಾವುದೋ ಪುಣ್ಯದ ಫಲ ಇರಬೇಕು, ನಾವು ಇಷ್ಟು ಜನರ ಮುಂದೆ ಅವ್ರಿಗೆ ಅವರ ಪ್ರೀತಿ ಆಶೀರ್ವಾದ ನಾವು ಪಡೆದಿದ್ದು ತುಂಬಾನೇ ಖುಷಿ ಆಗ್ತೈತೆ. ಇನ್ನು ಹೆಚ್ಚು ಹೆಚ್ಚು ಅವರ ಸೇವೆ ಮಾಡಕ್ಕೆ ನಾವು ತಯಾರಿದ್ದೀವಿ. ನನಗೂ ನನ್ನ ಪತಿ ದೇವರಿಗೆ ಇನ್ನು ಹೆಚ್ಚು ಹೆಚ್ಚು ಅವಕಾಶ ಸಿಗ್ಲಿ, ಆ ದೇವರು ನಮ್ಮ ಕುಟುಂಬದ ಮೇಲೆ ಸದಾ ಆಶೀರ್ವಾದ ಮಾಡ್ಲಿ ಅಂತ ಸರ್ ಖಂಡಿತವಾಗ್ಲೂ ಹಿಡಿತಾರೆ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಯಜಮಾನ್ರು ಸತತವಾಗಿ 5 ವರ್ಷದಿಂದ ಯಗ್ನಳ್ಳಿ ವಾರ್ಡಿನ ಜನರಿಗೆ ಸೇವೆಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. 1 ವರ್ಷ 2 ವರ್ಷ ಸತತವಾಗಿ 5 ವರ್ಷದಿಂದ ಜನರ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರು ನಮ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ. ನಾವು GBA ಎಲೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಸ್ಪರ್ಧೆ ಮಾಡೇ ಮಾಡ್ತೀವಿ. ಲಕ್ಷ್ಮೀ ಸಾಗರ್ ಅವರ ಕೊಡುಗೆ ಅಂದ್ರೆ, ಅವರು ಕೋವಿಡ್ ಟೈಮಲ್ಲಿ ಸಾವಿರಾರು ಬಡ ಜನರಿಗೆ ಆರೋಗ್ಯದ ಕಿಟ್ಟು ಮತ್ತೆ ಮೆಡಿಸಿನ್ ಕಿಟ್ಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಬಡ ಮಕ್ಕಳಿಗೆ ಪುಸ್ತಕಗಳನ್ನ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಸೀರೆಗಳನ್ನ ಕೊಟ್ಟಿದ್ದಾರೆ. ಎಷ್ಟೇ 24/7 ಎಷ್ಟೇ ಅವ್ರು ಯಾವ ಕಷ್ಟದಲ್ಲಿದ್ರು, ಯಾರೇ ಫೋನ್ ಮಾಡಿದ್ರು ಅವರು ಸ್ಪಂದಿಸ್ತಿದ್ದಾರೆ. ಯಗ್ನಳ್ಳಿ ವಾರ್ಡಿನ ಪ್ರತಿ ಒಬ್ರು ಜನರಿಗೂ ಅವ್ರು ಸ್ಪಂದಿಸ್ತಿದ್ದಾರೆ. ಖಂಡಿತವಾಗ್ಲೂ ಭರವಸೆ ಇದೆ ಸರ್, ಖಂಡಿತವಾಗ್ಲೂ ಭರವಸೆ ಇದೆ. ಯಾಕಂದ್ರೆ ನಮ್ಮ ಪತಿ ದೇವರು ಮಾಡಿರೋ ಸೇವೆಗಳ ನೋಡ್ತಾ ಬಂದ್ರೆ, ಮಂಜಣ್ಣವರು ಅವ್ರ ಮಾರ್ಗದರ್ಶನ ತಗೊಂಡೆ ನಮ್ಮ ಯಜಮಾನ್ರು ಇಷ್ಟು 5 ವರ್ಷದಿಂದ ಸತತವಾಗಿ ಅವ್ರ ಮಾರ್ಗದರ್ಶನ ತಗೊಂಡೆ ಇಲ್ಲಿವರೆಗೂ ಮಾಡಿರೋದು. ಖಂಡಿತವಾಗ್ಲೂ ಕೊಡ್ತಾರೆ. ನಾವು GBA ಎಲೆಕ್ಷನ್ ಸ್ಪರ್ಧೆ ಮಾಡ್ತೀವಿ. ಸರ್ ಅವರು ಮಂಜಣ್ಣನವ್ರಿಗೆ ಅದೇ ದಾಸರಳ್ಳಿ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ತುಂಬಾ ಹೆಚ್ಚಿದೆ. ಅವ್ರ ಪವರ್ ಇದ್ರು ಪವರ್ ಇಲ್ಲ ಅಂದ್ರೂ ಅವರು ಜನರ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರು ಮೊನ್ನೆ ರೀಸೆಂಟ್ ಆಗಿ ಮಹಿಳಾ ದಿನಾಚರಣೆ ಮಾಡಿದ್ರು. ದಾಸರಳ್ಳಿ ಕ್ಷೇತ್ರದಲ್ಲಿರುವ ಪ್ರತಿಯೊಬ್ಬ ಮಹಿಳೆಯರು ಅವ್ರ ಮನೆಯ ಹೆಣ್ಮಕ್ಳಂತ ಭಾವಿಸ್ತಾರೆ. ಅವ್ರು ಕೊಡೋ ಗೌರವ ಪ್ರೀತಿ ಹೆಣ್ಮಕ್ಳಿಗೆ ತುಂಬಾ ಹೆಚ್ಚು. ಅವ್ರು ಈ ಸಲ ಅವ್ರ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ ಸಪೋರ್ಟ್ ಇರುತ್ತೆ. ಅವ್ರಿಗೂ ನಮ್ಮ ಮೇಲೆ ಅಭಿಮಾನ ಇದೆ. ಗೆಲ್ತಾರೆ ಸರ್, ಗೆಲ್ಸ್ತೀವಿ ನಾವು.